ಎನರ್ಜಿ ಬೂಸ್ಟರ್ ಜ್ಯೂಸ್, ಸೆಕ್ಸ್ ಪವರ್ ಬೂಸ್ಟರ್ ಜ್ಯೂಸ್, ತಾವು ಏನು ಬೇಕಾದ್ರೆ ಹೆಸರು ಕೊಡಿ. ಬಟ್ ಇದು ಜ್ಯೂಸು ಇಷ್ಟು ಪವರ್ಫುಲ್ ಇದೆ. ವೈಗ್ರಾ ಜ್ಯೂಸ್ ತೊಳ್ತಾ ಇದ್ರೆ ತೊಳಿ, ಅದ್ರ ಜೊತೆಗೆ ಇದನ್ನು ಯೂಸ್ ಮಾಡಿ. ನಿಮ್ಮದು ಎಲ್ಲ ವೇ ಪೌಡರು, ವೇ ಪ್ರೋಟೀನು, ಆ ಪ್ರೋಟೀನು, ಈ ಪ್ರೋಟೀನ್ ಇದನ್ನು ನೋಡಿ, ಇದರ ಎದುರುಗಡೆ ಜೀರೋ. ಅಷ್ಟು ಪ್ರೋಟೀನ್ಸ್ ಇರುತ್ತೆ, ಅಷ್ಟು ಎನರ್ಜಿ ಇರುತ್ತೆ, ಮತ್ತು ಇದರಲ್ಲಿ ಸೈಡ್ ಎಫೆಕ್ಟ್ ಏನಿರಲ್ಲ. ಇದು ತೊಗೊಂಡ್ಬಿಟ್ರೆ ಬಾಡಿ ಡಿಟಾಕ್ಸ್ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮೊದಲ ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ನಮ್ಮ ವೈಗ್ರಾ ಜ್ಯೂಸ್ ವಿಡಿಯೋ ಏನಿದೆ ನೋಡಿ, ತುಂಬಾ ವೈರಲ್ ಆಗಿದೆ. ತುಂಬಾ ಜನ ಒಳ್ಳೆ ಕಮೆಂಟ್ಸ್ ಕೊಡ್ತಿದ್ದಾರೆ. ಪರ್ಸನಲಿ ಫೋನ್ ಮಾಡಿಬಿಟ್ಟು, ಸರ್ ನಾನು ಈಗ 15 ಡೇಸ್ ಆಯಿತು, 20 ಡೇಸ್ ತೊಗೊಳ್ತಾ ಇದ್ದೀನಿ, ನನ್ನ ಲೈಫ್ ಚೆನ್ನಾಗಿತ್ತು, ಬಟ್ ಇವಾಗ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ, ಅದು ನಂಗೆ ಸ್ವಲ್ಪ ನಮ್ಮನೆ ದೌರ್ಬಲ್ಯತೆ ಇದೆ, ಇದು ಜ್ಯೂಸ್ದಿಂದ ಇಂಪ್ರೂವ್ ಆಗಿದೆ ಅಂತ. ಸೊ ತಾವು ಏನು ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ, ನನಗೆ ತುಂಬಾ ಖುಷಿಯಾಗಿದೆ. ಇವತ್ತು ಮತ್ತೊಂದು ಆ ಥರನೇ ಒಂದು ಬೇರೆ ಜ್ಯೂಸ್ ಹೇಳ್ತೀನಿ, ಅದೂ ಪವರ್ಫುಲ್ ಜ್ಯೂಸ್, ಎನರ್ಜಿ ಬೂಸ್ಟರ್ ಜ್ಯೂಸ್, ಸೆಕ್ಸ್ ಪವರ್ ಬೂಸ್ಟರ್ ಜ್ಯೂಸ್. ತಾವು ಏನು ಬೇಕಾದ್ರೆ ಹೆಸರು ಕೊಡಿ, ಬಟ್ ಇದು ಜ್ಯೂಸು ಇಷ್ಟು ಪವರ್ಫುಲ್ ಇದೆ. ವೈಗ್ರಾ ಜ್ಯೂಸ್ ತೊಳ್ತಾ ಇದ್ರೆ ತೊಳಿ, ಅದ್ರ ಜೊತೆಗೆ ಇದನ್ನು ಯೂಸ್ ಮಾಡಿ. ಸೊ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಏನೇನು ಇದು ಹೇಳ್ಕೊಡ್ತೀನಿ. ಇಂಗ್ರೀಡಿಯೆಂಟ್ಸ್ ಅಂದರೆ, ರಾತ್ರಿ ಏನು ಮಾಡಬೇಕು, ಒಂದು 15 ಅಥವಾ 20 ಬಾದಾಮಿ ನೀರಿನಲ್ಲಿ ನೆನೆಗಿಡಿ. ಬೆಳಗ್ಗೆ ಏನು ಮಾಡಿ, ಅದು 20 ಬಾದಾಮಿ ನೀರಿನಲ್ಲಿ ನೆನೆದಿಡ್ತೀರ ನೋಡಿ, ಒಂದು ಮಿಕ್ಸಿನಲ್ಲಿ ಹಾಕಿ, ಸ್ವಲ್ಪ ನೀರು ಹಾಕಿ. ಮಿಕ್ಸಿನಲ್ಲಿ ಫಸ್ಟ್ ಏನು ಮಾಡಿ, ಕಂಪ್ಲೀಟ್ಲಿ ಬಾದಾಮ್ ಮಿಲ್ಕ್ ರೆಡಿ ಮಾಡಿ. ಬಾದಾಮ್ ಮಿಲ್ಕ್ ರೆಡಿ ಆಯ್ತು. ಇವಾಗ ಬಾದಾಮ್ ಮಿಲ್ಕ್ ನೀವು ಮಾರ್ಕೆಟ್ನಲ್ಲಿ ರೆಡಿಮೇಡ್ ಸಿಗುತ್ತೆ, ಬಟ್ ಇದು ತಾವು ಓನ್ ಆಗಿ ಮನೆಯಲ್ಲಿ ಮಾಡಿ. ಅದರಲ್ಲಿ ಒಂದು 1/4 ಚಮಚ ಚಕ್ಕೆ ಪೌಡ್ರು ಅಥವಾ ದಾಲ್ಚಿನ್ನಿ ಅಂತ ಹೇಳ್ತಾರೆ ನೋಡಿ ಉತ್ತರ ಕರ್ನಾಟಕದಲ್ಲಿ, ಅದರ ಪೌಡರು ಒಂದು 1/4 ಚಮಚದಿಂದ ಅರ್ಧ ಚಮಚ ಅದರಲ್ಲಿ ಹಾಕಿ. ಯಾಕಂದ್ರೆ ಬಾದಾಮಿ ಹೆವಿ ಫಾರ್ ಡೈಜೆಷನ್ ಚೆನ್ನಾಗಿ ಆಗ್ಬೇಕಂದ್ರೆ ಅದ್ರ ಚಕ್ಕೆ ಪೌಡರ್ ಒಳಗಡೆ ಹಾಕಿಬಿಟ್ರೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಒಂದು ಚಿಕ್ಕದು ಕ್ಯಾರೆಟ್, ಅದು ಚಾಪ್ ಮಾಡಿ ಅದು ಹಾಕಿ. ಅರ್ಧ ಬೀಟ್ರೂಟ್, ಅದನ್ನು ಕಟ್ ಮಾಡಿ ಹಾಕಿ. 1 ಅಥವಾ 2 ದಾರ ಥರ ಇರುತ್ತೆ ನೋಡಿ ಕೇಸರು, ಅದು ಆ ಜ್ಯೂಸ್ನಲ್ಲಿ ಹಾಕಿ. ಇದು ಎಲ್ಲ ಐಟಮ್ ಮಿಕ್ಸಿನಲ್ಲಿ ಹಾಕಿಬಿಟ್ಟು ಲಾಸ್ಟಿಗೆ ಸ್ವಲ್ಪ ಹಾಲು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಥರ ಕುಡೀರಿ. ಯಾರು ಜಿಮ್ ಹೋಗ್ತೀರಾ ಅವ್ರು ಕುಡೀರಿ. ಯಾರು ರೆಗ್ಯುಲರ್ ಆಗಿ ನಾನು ಬ್ರಿಸ್ಕ್ ವಾಕ್ ಹೇಳಿದ್ದೀನಿ ಅದು ಆದಮೇಲೆ ಇದು ಕುಡೀರಿ. ನಿಮ್ಮದು ಎಲ್ಲ ವೇ ಪೌಡರು, ವೇ ಪ್ರೋಟೀನು, ಆ ಪ್ರೋಟೀನು, ಈ ಪ್ರೋಟೀನ್ ಇದನ್ನು ನೋಡಿ, ಇದರ ಎದುರುಗಡೆ ಜೀರೋ. ಅಷ್ಟು ಪ್ರೋಟೀನ್ಸ್ ಇರುತ್ತೆ, ಅಷ್ಟು ಎನರ್ಜಿ ಇರುತ್ತೆ, ಮತ್ತು ಇದರಲ್ಲಿ ಸೈಡ್ ಎಫೆಕ್ಟ್ ಏನಿರಲ್ಲ. ಎಷ್ಟೋ ಪೇಷಂಟ್ ನೋಡಿದೆ ನಾನು, ವೇ ಪ್ರೋಟೀನ್ ತೊಗೊಂಡ್ಬಿಟ್ಟು ಸ್ಟಾರ್ಟಿಂಗ್ನಲ್ಲಿ ತೊಗೊಳ್ಳೋವರೆಗೆ ಮಸಲ್ ಚೆನ್ನಾಗಿರುತ್ತೆ, ಆಮೇಲೆ ಮಸಲ್ ಅಟ್ರೋಫಿ ಆಗುತ್ತೆ, ಕಿಡ್ನಿ ಮೇಲೆ ಒತ್ತಡ ಬರುತ್ತೆ, BP ಜಾಸ್ತಿ ಆಗುತ್ತೆ. ಎಷ್ಟೋ ಜಿಮ್ ಪೇಷಂಟ್ನ ನೋಡಿದೆ ನಾನು, 35 ವರ್ಷ ಇದೆ, 38 ವರ್ಷ ಇದೆ, ನೋಡೋಕೆ ಬಾಡಿ ಚೆನ್ನಾಗಿದೆ, BP 180, BP 190, 200 ಇರುತ್ತೆ. ಅದರದ್ದು ವೇ ಪ್ರೋಟೀನು. ಇದು ನೈಸರ್ಗಿಕವಾಗಿ ಇರುವ ಈ ಎನರ್ಜಿ ಜ್ಯೂಸ್ ಏನಿದೆ ನೋಡಿ, ಇದರಲ್ಲಿ ಏನು ತೊಳ್ತಾ ಇದೀವಿ, ನಾವು ರೆಗ್ಯುಲರ್ ಆಗಿ ತಿನ್ನೋ ಐಟಮ್ ತೊಳ್ತಾ ಇದೀವಿ. ಮತ್ತು ನಾವೇ ಮನೆಯಲ್ಲಿ ಮಾಡ್ತಾ, ಯಾರೋ ಥರ್ಡ್ ಪರ್ಸನ್ ನಮಗೆ ಮಾಡಿಕೊಡ್ತಾ ಇಲ್ಲ. ಸೊ ನಮಗೆ ಒಂದು ಖಾತ್ರಿ ಇರುತ್ತೆ, ಇದರಿಂದ ನನ್ನ ಬಾಡಿಗೆ, ನನ್ನ ಲೈಫಿಗೆ ಯಾವುದೋ ರೀತಿ ಅಪಾಯ ಇಲ್ಲ. ಯಾಕಂದರೆ ಇದು ರೂಟೀನ್ ಆಗಿ ಊಟ ಮಾಡುವ. ಬಾದಾಮಿ ತೊಗೊಳ್ತಾ ಇದ್ದೀನಿ, ಕ್ಯಾರೆಟ್ ತೊಗೊಳ್ತಾ ಇದ್ದೀನಿ, ಚಕ್ಕೆ ಪೌಡರ್ ತೊಗೊಳ್ತಾ ಇದ್ದೀನಿ, ಬೀಟ್ರೂಟ್ ತೊಗೊಳ್ತಾ ಇದ್ದೀನಿ. ಇದರಲ್ಲಿ ಏನು ಪ್ರಾಬ್ಲಮ್ಮು? ನಿಮಗೆ ಸ್ವಲ್ಪ ಟೇಸ್ಟ್ ಬೇಕು, ಸ್ವಲ್ಪ ಫ್ಲೇವರ್ ಬೇಕಂದರೆ ಸ್ವಲ್ಪ ದಾಳಂಬ್ರೆ, ಸ್ವಲ್ಪ ಕಲ್ಲಿಂಗಡಿ ಹಣ್ಣು ಅದನ್ನು ಆ್ಯಡ್ ಮಾಡಿ. ಒಳ್ಳೆ ಎನರ್ಜಿ ಡ್ರಿಂಕ್ ಇದು ತೊಗೊಂಡ್ಬಿಟ್ರೆ ಬಾಡಿ ಡಿಟಾಕ್ಸ್ ಆಗುತ್ತೆ. ಡಿಟಾಕ್ಸ್ ಯಾಕೆ ಆಗುತ್ತೆ ಹೇಳ್ತೀನಿ, ಲಾಜಿಕ್ ಹೇಳ್ತೀನಿ, ಸುಮ್ಮನೆ ಗಾಳಿ ಮಾತು ಹೇಳಲ್ಲ. ಇದರಲ್ಲಿ ಇರುವ ಕ್ಯಾರೆಟು, ಇದರಲ್ಲಿ ಇರುವ ಬೀಟ್ರೂಟು, ಇದು ಬ್ಲಡ್ ಕ್ಲೀನ್ಸರ್. ಬಾಡಿನಲ್ಲಿ ಇರುವ ಟಾಕ್ಸಿನ್ಸ್ನ ಅಬ್ಸಾರ್ಬ್ ಮಾಡಿಬಿಟ್ಟು ಮೋಷನ್ದಿಂದ ಹೊರಗಡೆ ಫ್ಲಶ್ ಮಾಡುತ್ತೆ. ಬೀಟ್ರೂಟ್ ನಾನು ಯಾಕೆ ಅಷ್ಟು ರೆಕಮೆಂಡ್ ಮಾಡ್ತೀನಿ ಅಂದರೆ, ನಾನು ಇವನ್ ಸೆಕ್ಸ್ನಲ್ಲಿ ಹೇಳ್ತೀನಿ, ಜೊತೆಗೆ ನಮ್ಮ ಹತ್ರ ಯಾರೋ ಸೋರಿಯಾಸಿಸ್ ಪೇಷಂಟ್ ಯಾರು ಬರ್ತಾರಲ್ಲ ಅವ್ರಿಗೆ ಏನು ಹೇಳ್ತೀನಿ ಅಂದರೆ, ಖಾಲಿ ಹೊಟ್ಟೆದಿಂದ ಒಂದು ಕ್ಯಾರೆಟು, ಬೀಟ್ರೂಟ್ ಜ್ಯೂಸ್ ಕಂಪಲ್ಸರಿ ಒಂದು 3 months ತೊಗೊಳ್ಳಿ. ಯಾವ್ದು ಮೆಡಿಸಿನ್ ತೊಗೊಳ್ಳಿ ಬಿಡಿ, ಬರೀ ಇಷ್ಟು ಮಾಡಿಬಿಟ್ರೆ ನಿಮ್ಮ ಸೋರಿಯಾಸಿಸ್ ಹೋಗ್ಬಿಡುತ್ತೆ ಅಂತ. ಯಾಕಂದರೆ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ. ಬಾಡಿದು ಒಂದೊಂದು ಚೈನಲ್ ಬ್ಲಾಕ್ ಆಗಿತ್ತು ನೋಡಿ, ಅದಕ್ಕೆಲ್ಲ ಕ್ಲೀನ್ ಮಾಡುತ್ತೆ. ಅಷ್ಟು ಹೆಲ್ದಿ ಎನರ್ಜಿ ಡ್ರಿಂಕ್ ಇದೆ. ಇದು
ಹೆಸರು ಏನಾದ್ರೂ ಕುಡಿತಾವ್, ಬಟ್ ರೆಗ್ಯುಲರ್ ಆಗಿ ರೂಟೀನ್. ಇವಾಗಂದ್ರೆ ಈಗ ದೀಪಾವಳಿ ಟೈಮು, ದೀಪಾವಳಿ ದಿನ ಬರುವ ಎಲ್ಲ ಆಲ್ಮೋಸ್ಟ್ ಫೆಬ್ರವರಿವರೆಗೆ ಚಳಿಗಾಲ ಇರುತ್ತೆ. ವ್ಯಾಯಾಮ ಮಾಡುವವರಿಗೆ ಒಳ್ಳೆ ಟೈಮು. ಯಾರು ತಿನ್ನೋದು ಚೆನ್ನಾಗಿ ಅಭ್ಯಾಸ ಇರುತ್ತೆ ಅವರಿಗೆ ಒಳ್ಳೆ ಟೈಮು, ಯಾಕಂದ್ರೆ ಇದರಲ್ಲಿ ಡೈಜೆಷನ್ ಚೆನ್ನಾಗಿರುತ್ತೆ. ಬೆಳಗ್ಗೆ ಒಂದು 45 ನಿಮಿಷ 50 ನಿಮಿಷ ಒಳ್ಳೆ ವ್ಯಾಯಾಮ ಮಾಡ್ರಿ, ಒಳ್ಳೆ ಯೋಗ ಮಾಡ್ರಿ, ಒಳ್ಳೆ ಏನಿದೆ ಒಂದು ಪೈಲ್ವಾನ್ ತರ ಕಸರತ್ ಮಾಡ್ರಿ. ಆಮೇಲೆ ಹೇಳಿದ ಜ್ಯೂಸ್ ಕುಡಿರಿ. ಒಂದು 45 ದಿವಸನಲ್ಲಿ ನಿಮ್ಮ ಬಾಡಿನಲ್ಲಿ ಇಷ್ಟು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಇನ್ ಕೇಸ್ ತಮ್ಮ ವೇಟ್ ಗೇನ್ ಇದ್ರೆ ವೇಟ್ ಕಡಿಮೆ ಆಗ್ಬಿಟ್ಟು ಬಾಡಿ ಸ್ಟ್ರೆಂತ್ ಆಗುತ್ತೆ. ಇನ್ ಕೇಸ್ ತಮಗೆ ವೇಟ್ ಕಡಿಮೆ ಇದೆ, ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಿಬಿಟ್ಟು ಇದು ಜ್ಯೂಸ್ ಕುಡ್ಬಿಟ್ರೆ ವೇಟ್ ಗೇನ್ ಆಗ್ಬಿಡುತ್ತೆ. ಸೊ ಯಾರಿಗೆ ವೇಟ್ ಲಾಸ್ ಆಗಬೇಕು ಅವರಿಗೂ ಹೆಲ್ಪ್ ಮಾಡುತ್ತೆ, ಯಾರಿಗೆ ವೇಟ್ ಗೇನ್ ಆಗಬೇಕು ಅವರಿಗೂ ಹೆಲ್ಪ್ ಮಾಡುತ್ತೆ. ಇಷ್ಟು ಚೆನ್ನಾಗಿದ್ದು ಏನಿದೆಯಲ್ಲ, ಇದು ಬಾದಾಮಿ ಮತ್ತು ಬೇರೆ ಐಟಮ್ಗಳು ಏನು ಹೇಳಿದೆ ನೋಡಿ. ಮತ್ತೊಂದು ಸರ್ತಿ ಐಟಮ್ ಹೆಸರು ಹೇಳ್ತೀನಿ. ರಾತ್ರಿ 1 ಗ್ಲಾಸ್ ನೀರಿನಲ್ಲಿ ಒಂದು 20 ಬಾದಾಮಿ ನೆಂದಿಡಿ. ಬೆಳಗ್ಗೆ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಬಾದಾಮಿ ಫಸ್ಟು ಮಿಲ್ಕ್ ಮಾಡಿರಿ, ಬಾದಾಮಿ ಮಿಲ್ಕು. ಅದರಲ್ಲಿ ಏನು ಮಾಡಿ, ಒಂದು ಹಾಫ್ ಬೀಟ್ರೂಟು, 1 ಕ್ಯಾರೆಟು, ಸ್ವಲ್ಪ ಒಂದು ಅರ್ಧ ಚಮಚದಿಂದ 1/4 ಚಮಚ ಚಕ್ಕೆ ಪೌಡರು ಅಥವಾ ದಾಲ್ಚಿನ್ನಿ ಪೌಡರು, ಜೊತೆಗೆ ಸ್ವಲ್ಪ ದಾಳಿಂಬ್ರೆ, ಸ್ವಲ್ಪ ಏನಿದೆ ಕಲ್ಲಿಂಗಡಿ ಹಣ್ಣು, ಇಷ್ಟೆಲ್ಲ ಮಿಕ್ಸ್ ಮಾಡ್ಕೊಳ್ರಿ. ಸ್ವಲ್ಪ ಕೇಸರವನ್ನು 2 ಮಾರ್ನಿಂಗ್ ಕೊಡ್ರಿ. ಇಷ್ಟು ಒಳ್ಳೆ ಪವರ್ ಬರುತ್ತೆ. ನೀವು ಹ್ಯಾಪಿ ಆಗ್ತೀರಾ, ನಿಮ್ಮ ಪಾರ್ಟ್ನರ್ ಹ್ಯಾಪಿ ಆಗ್ತಾರೆ. ಯಾಕಂದ್ರೆ ನಿಮಗೂ ಸಮ್ಟೈಮ್ಸ್ ಸಾಕಾಗಿದಿರುತ್ತೆ. ತಾವು ಸೆಕ್ಸ್ ಮಾಡ್ಬೇಕಂತ ಅವ್ರ ಹತ್ರ ಹೋಗ್ತೀರಾ, ಎಲ್ಲ ರೆಡಿ ಆಗ್ತಾರೆ, ಅವರು ಪಾಪ್ ನೋಡಿ ಆಗ್ತಾರೆ. ಹೀಗೆ ಒಳಗಡೆ ಹಾಕ್ಬೇಕಂದ್ರೆ ಡೌನ್. ಅಯ್ಯೋ ಬಿಡ್ರಿ, ಸುಮ್ಮನೆ ಇದೇ ಆಗ್ಬಿಟ್ಟಿದೆ, ನೀವು ಸುಮ್ಮನೆ ಆರಾಮಾಗಿ ಮಲಗಿದೆ, ಎಬ್ಬಿಸ್ಬಿಟ್ಟು ಬೇಜಾರು ಮಾಡಿಬಿಟ್ರಿ. ಅವ್ರು ಈ ಥರ ಹೇಳ್ಬಿಟ್ಟು ಮಲಗಿರ್ತಾರೆ, ಬಟ್ ಇಡೀ ರಾತ್ರಿ ನಿಮಗೆ ನಿದ್ದೆ ಬರಲ್ಲ. ಈ ಸೈಡ್ದಿಂದ ಆ ಸೈಡ್ ಆಗ್ತೀರಿ, ಆ ಸೈಡ್ದಿಂದ ನನ್ನ ಹತ್ರ ಒಳ್ಳೆ ಮನೆ ಇದೆ, ಕಾರ್ ಇದೆ, ಕೆಲಸ ಒಂದು 10 ಜನ ಮನೆಯಲ್ಲಿ ಕೆಲಸ ಮಾಡೋರು, ಎಲ್ಲ ಓಕೆ ಇದೆ, ದೇವ್ರು ಎಲ್ಲ ಕೊಟ್ಟಿದ್ದಾನಲ್ಲ ನನಗೆ. ಈ ವಿಷಯನಲ್ಲಿನೇ ಯಾಕೆ ನನಗೆ ಈ ಥರ ಆಯಿತು? ಇಡೀ ರಾತ್ರಿ ನಿದ್ದೆ ಬರಲ್ಲ, ಸ್ಟ್ರೆಸ್ ಜಾಸ್ತಿ ಆಗಿಬಿಡುತ್ತೆ. ಇದೆಲ್ಲ ಆಗಬಾರ್ದಂದ್ರೆ ಫಿಸಿಕಲಿ ಆಕ್ಟಿವ್ ಆಗಿರಿ, ಇದು ಜ್ಯೂಸ್ ಕುಡೀರಿ, ಸೆಕ್ಸ್ ಲೈಫ್ನ ಒಳ್ಳೆ ರೀತಿ ಎಂಜಾಯ್ ಮಾಡಿ. ಮತ್ತು ಸೆಕ್ಸ್ ರಿಲೇಟೆಡ್ ಏನಾದರೂ ಕೇಳಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ಬರೋ ದಿನಗಳು ಯಾವ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ನಾನು ಮಾತಾಡ್ತೀನಿ. ಈ ವಿಡಿಯೋ ತಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದ.